ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 9ನೇ ಪಂದ್ಯ ಇಂದು ಪುಣೆ ಮತ್ತು ಡೆಲ್ಲಿ ತಂಡದ ನಡುವೆ ನಡೆಯುತ್ತಿರುವಂಥದ್ದು. ಈ ಒಂದು ಪಂದ್ಯದಲ್ಲಿ ಈಗಾಗಲೇ ಟಾಸ್ ಆಗಿದ್ದು ಟಾಸನ್ನು ಗೆದ್ದಿರುವಂಥ ಪುಣೆ ತಂಡ ಬೌಲಿಂಗನ್ನು ಮಾಡೋದಕ್ಕೆ ಆಯ್ಕೆಯನ್ನು ಮಾಡಿಕೊಂಡಿರುವಂಥದ್ದು. ಹೌದು, ಈ ಮೂಲಕ ಡೆಲ್ಲಿ ತಂಡ ಬ್ಯಾಟಿಂಗನ್ನು ಶುರು ಮಾಡುತ್ತೆ. ಈ ಪಂದ್ಯದಲ್ಲಿ ಈಗಾಗಲೇ ಪುಣೆ ತಂಡ ಒಂದು ಶಾಕನ್ನು ಕೊಟ್ಟಿದೆ. ಏನು ಅಂದರೆ, ಈ ಒಂದು ಪಂದ್ಯದಲ್ಲಿ ಸ್ಟೀವ್ ಸ್ಮಿತ್ ಅವರು ಕ್ಯಾಪ್ಟನ್ ಅಲ್ಲ, ರಹಾನೆ ಅವರು ಕ್ಯಾಪ್ಟನ್ಸಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಪಂದ್ಯ ಈಗ ರಹಾನೆ ಮತ್ತು ಜಹೀರ್ ಖಾನ್ ಅವರ ನಡುವೆ ಹಣಾಹಣಿ ಆಗಲಿದೆ. ಪುಣೆ ತಂಡದಲ್ಲಿ ಡೇನಿಯಲ್ ಕ್ರಿಷನ್ ಅವರ ಬದಲು ಜಂಪ್ ಅವರನ್ನು ಆಡಿಸಲಾಗ್ತಿದೆ ಮತ್ತು ಡೆಲ್ಲಿ ತಂಡದಲ್ಲಿ ಕಾರ್ಲೋಸ್ ಅವರ ಬದಲು ಕೋರಿ ಆಂಡರ್ಸನ್ ಅವ್ರನ್ನ ಆಡಿಸಲಾಗ್ತಿದೆ. ಕಾದ್ ನೋಡಬೇಕು ಈ ಒಂದು ಪಂದ್ಯದಲ್ಲಿ ಡೆಲ್ಲಿ ಜಯಗಳಿಸುತ್ತಾ ಅಥವಾ ಪುಣೆ ಜಯಗಳಿಸುತ್ತಾ ಅಂತ. ಸ್ಟೀವ್ ಸ್ಮಿತ್ ಇಲ್ಲದ ಪುಣೆ ತಂಡ ಒಂದು ರೀತಿ ವೀಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆದರೂ ಟಾಸ್ ಅನ್ನ ಗೆದ್ದಿರುವ ಕಾರಣ ಚೇಸಿಂಗ್ ಸ್ವಲ್ಪ ಈಸಿ ಆದರೂ ಆಗ್ಬೋದು. ಕಾದ್ ನೋಡ್ಬೇಕಾದ್ರೆ ಯಾವ ಒಂದು ತಂಡ ಈ ಒಂದು ಪಂದ್ಯವನ್ನ ಜಯಗಳಿಸುತ್ತೆ ಅಂತ. ನಿಮ್ಗೆ ಅನ್ಸುತ್ತೆ ಯಾವ ತಂಡ ಜಯವನ್ನ ಗಳಿಸುತ್ತೆ? ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.